ಈಗ ಹಾಗಾದ್ರೆ ಇವತ್ತು ಮಂಡನೆಯಾದಂತಹ ಬಜೆಟ್ ಏನಿದೆ, ಆ ಬಜೆಟ್ನಲ್ಲಿ ಏನಿದೆ ಏನಿಲ್ಲ, ಚುನಾವಣಾ ವರ್ಷ, ಹಾಗಾಗಿ ಏನೋ ಬಹಳಷ್ಟು ಗ್ಯಾರಂಟಿಗಳನ್ನ ಘೋಷಣೆ ಮಾಡಿಬಿಡ್ತಾರೆ ಎನ್ನುವಂತಹ ಒಂದೇನು ಆಶೆ ಇತ್ತು, ಅದು ಆಗಿಲ್ಲ, ಅದು ಫಲಿಸಿಲ್ಲ. ಚುನಾವಣಾ ವರ್ಷದಲ್ಲೂ ಕೂಡ ಗ್ಯಾರಂಟಿಗಳನ್ನ ಮೋದಿ ಸರ್ಕಾರ ಘೋಷಣೆ ಮಾಡಿಲ್ಲ. ಗ್ಯಾರಂಟಿ ಯೋಜನೆಗಳಿಲ್ಲ, ಉಚಿತ ಘೋಷಣೆಗಳು ಕೂಡ ಯಾವುದನ್ನು ಕೊಟ್ಟಿಲ್ಲ. ಯಾವುದೇ ವಿನಾಯಿತಿಯನ್ನು ಕೂಡ ಮೋದಿ ಸರ್ಕಾರ ಘೋಷಣೆ ಮಾಡಿಲ್ಲ. ಅಂತಹದೊಂದು ಬಜೆಟ್ ಇವತ್ತು ಮಂಡನೆಯಾಗಿದೆ. ಲೋಕಸಭಾ ಚುನಾವಣೆ ಇದ್ದಂತಹ ಹಿನ್ನೆಲೆಯಲ್ಲಿ ಜನಪ್ರಿಯ ಘೋಷಣೆಗಳು ಬರುತ್ತೆ ಅಂತ ಏನು ಅಪೇಕ್ಷಿಸಲಾಗ್ತಾ ಇತ್ತು, ಅಂತಹದ್ದು ಯಾವುದು ಕೂಡ ಪ್ರಯತ್ನಗಳಾಗಿಲ್ಲ. ಲೋಕಸಭಾ ಚುನಾವಣೆಯನ್ನು ಗಮನದಲ್ಲಿಟ್ಟುಕೊಳ್ಳದೆ ಬಜೆಟ್ ಮಂಡನೆಯಾಗಿದೆ. ಅಂದರೆ ಬಜೆಟ್ ಅಂತಂದ್ರೇ ನಿರೀಕ್ಷೆಗಳು, ಏನಾದ್ರು ಘೋಷಣೆಗಳು ಆಗುತ್ತಾ ಅನ್ನುವಂತಹ ಆಶಾಭಾವ ಪ್ರತಿಯೊಬ್ಬರಲ್ಲೂ ಕೂಡ ಇರುತ್ತೆ. ಈಗ ನಾವಂತಂದರೆ ಟ್ಯಾಕ್ಸಲ್ಲಿ ಏನಾದರೂ ಕಮ್ಮಿ ಆಯ್ತಾ ಅನ್ನೋದನ್ನ ಆ ದೃಷ್ಟಿಯಲ್ಲಿ ನೋಡ್ತಾ ಇರ್ತೀವಿ. ರೈತರು ನಮಗೆ ಏನಾದರೂ ಇದರಿಂದ ಬೆನಿಫಿಟ್ ಆಗ್ತಾ ಇದೆಯಾ ಅಂತ ನೋಡ್ತಾ ಇರ್ತಾರೆ. ಮೊದಲನೇದಾಗಿ ತೆರಿಗೆದಾರರಿಗೆ ಏನೆಲ್ಲ ಸಿಕ್ಕಿದೆ ಅನ್ನೋದನ್ನ ನೋಡೋಣ. ಇದರ ಜೊತೆಗೆ ಬಜೆಟ್ನ ಹೈಲೈಟ್ಸ್ ಏನು ಅಂತ ಒಂದೊಂದಾಗಿ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಆದಾಯ ತೆರಿಗೆ ಮಿತಿಯಲ್ಲಿ ಯಾವುದೇ ರೀತಿಯ ಬದಲಾವಣೆ ಇಲ್ಲ. ಕಳೆದ ಬಾರಿ ಏನಿತ್ತೋ ಅದನ್ನೇ ಈ ಬಾರಿಯೂ ಕೂಡ ಮುಂದುವರಿಸಲಾಗಿದೆ. ಇದು ಬಜೆಟ್ನ ಹೈಲೈಟ್ಸ್, ಅದರ ಪ್ರಮುಖ ಅಂಶ. ಇದು 7 ಲಕ್ಷದವರೆಗಿನ ಆದಾಯಕ್ಕೆ ಯಾವುದೇ ರೀತಿಯ ತೆರಿಗೆ ಇರೋದಿಲ್ಲ. 7 ಲಕ್ಷದವರೆಗೆ ಅಂದ್ರೆ ಆದಾಯ ತೆರಿಗೆ ಏನಿರಲ್ಲ ಅನ್ನುವಂಥದ್ದು ಕಳೆದ ಬಜೆಟ್ನಲ್ಲಾಗಿತ್ತು. ಅದೇ ರೀತಿಯಲ್ಲಿ ಅಂದರೆ ಹೊಸ ರೆಜಿಮ್ಗೆ ನೀವು ಹೋದಂಥ ಸಂದರ್ಭದಲ್ಲಿ ಅದೇ ಅಪ್ಲೈ ಆಗುತ್ತೆ. ಎಲ್ಲ ರೀತಿಯ ಸಂಶೋಧನೆಗಳಿಗೆ ಬಡ್ಡಿರಹಿತ ಸಾಲ ಘೋಷಣೆಯಾಗಿದೆ. ಸಂಶೋಧನೆಗಳಿಗೆ ಬಡ್ಡಿರಹಿತ ಸಾಲ ಘೋಷಣೆಯಾಗಿರುವಂಥದ್ದು ಈ ಬಾರಿಯ ಬಜೆಟ್ನ ಪ್ರಮುಖ ಹೈಲೈಟ್ಗಳಲ್ಲಿ ಒಂದು. ಏನೇ ಸಾಲ ತೆಗೆದುಕೊಂಡ್ರೆ ಅದಕ್ಕೆ ಬಡ್ಡಿ ಕಟ್ಟಬೇಕಾಗಿರೋದಿಲ್ಲ. ಇನ್ನು ಸಾಲ ನೀಡೋದಕ್ಕೆ 1 ಲಕ್ಷ ಕೋಟಿ ರೂಪಾಯಿ ವಿಶೇಷ ನಿಧಿಯನ್ನ ಸ್ಥಾಪನೆ ಮಾಡಲಾಗುತ್ತೆ ಅಂತ ಇವತ್ತಿನ ಬಜೆಟ್ನಲ್ಲಿ ಘೋಷಣೆಯನ್ನ ಮಾಡಿದ್ದಾರೆ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು. ಮತ್ತೊಂದು ಪ್ರಮುಖ ವಿಚಾರ ಅಂತಂದ್ರೆ ಮತ್ಸ್ಯ ಸಂಪದ. ಈ ಯೋಜನೆಯಲ್ಲಿ 55 ಲಕ್ಷ ಹೊಸ ಉದ್ಯೋಗ ಸೃಷ್ಟಿಯಾಗ್ತಾ ಇದೆ. ಹೊಸ ಉದ್ಯೋಗ ಸೃಷ್ಟಿಯಾಗಬೇಕು ಎನ್ನುವಂತಹ ಒಂದು ಆಗ್ರಹಗಳೇನಿತ್ತು, ಅದಕ್ಕೆ ಪೂರಕವಾದಂತಹ ಮತ್ಸ್ಯ ಸಂಪದ ಯೋಜನೆ ಇದು ಕೂಡ ಈ ಬಾರಿಯ ಬಜೆಟ್ನ ಹೈಲೈಟ್. ಇದ್ರ ಜೊತೆಗೆ ಎಲೆಕ್ಟ್ರಿಕ್ ವಾಹನ ಉತ್ಪಾದನೆ, ಚಾರ್ಜಿಂಗ್ ಸ್ಟೇಷನ್ ಹೆಚ್ಚಳಕ್ಕೆ ಆದ್ಯತೆಯನ್ನ ಕೊಡಲಾಗಿದೆ ಈ ಬಾರಿಯ ಬಜೆಟ್ನಲ್ಲಿ. ಎಲೆಕ್ಟ್ರಿಕ್ ವಾಹನ ಉತ್ಪಾದನೆ, ಯಾಕಂತಂದ್ರೆ ಬೇಡಿಕೆ ಜಾಸ್ತಿ ಆಗ್ತಾ ಇದೆ, ಬೇಡಿಕೆ ಜಾಸ್ತಿ ಆಗಬೇಕು ಅನ್ನೋದು ಕೂಡ ಉದ್ದೇಶ. ಸೊ ಹಾಗಾಗಿ ಅದರ ಉತ್ಪಾದನೆಗೆ ಹೆಚ್ಚಿನ ಆಸಕ್ತಿಯನ್ನು ವಹಿಸಲಾಗಿದೆ. ಹಾಗೇನೆ ಡೈರಿಗಳಿಗೆ ರಾಷ್ಟ್ರೀಯ ಗೋಕುಲ್ ಮಿಷನ್ ನಡಿ ಹೆಚ್ಚು ಪ್ರೋತ್ಸಾಹವನ್ನ ಕೊಡಲಾಗ್ತಾ ಇರುವಂಥದ್ದು. ಡೈರಿಗಳಿಗೆ ಸಿಕ್ಕಂತಹ ಒಂದು ಬಲವಾದಂತಹ ಈ ಯೋಜನೆ ಇದು. ಹಾಗಾಗಿ ಇದು ಕೂಡ ಈ ಬಾರಿಯ ಬಜೆಟ್ನಲ್ಲಿ ಕಂಡು ಬರ್ತಾ ಇರುವಂತಹ ಪ್ರಮುಖ ಅಂಶ. ರಾಷ್ಟ್ರೀಯ ಗೋಕುಲ್ ಮಿಷನ್ ನಡಿ ಹೆಚ್ಚೆಚ್ಚು ಪ್ರೋತ್ಸಾಹ ಈಗ ಸಿಗಲಿದೆ. ಅದು ಡೈರಿಗಳಿಗೆ ಬಹಳ ದೊಡ್ಡದಾದಂತಹ ಲಾಭ ಆಗತ್ತೆ ಅನ್ಸುತ್ತೆ. ಇನ್ನು ಮತ್ತೊಂದು ಪ್ರಮುಖವಾದಂತಹ ಘೋಷಣೆ ಅಂದ್ರೆ ಮಧ್ಯಮ ವರ್ಗದವರಿಗೆ ಮನೆ ಕಟ್ಟಲು ಅಥವಾ ಖರೀದಿ ಮಾಡೋದಕ್ಕೆ ನೆರವನ್ನ ನೀಡೋದು ಕೂಡ ಇವತ್ತಿನ ಬಜೆಟ್ನ ಪ್ರಮುಖ ಹೈಲೈಟ್ಸ್ ನಲ್ಲಿ ಒಂದು. ಮಧ್ಯಮ ವರ್ಗದವರಿಗೆ ಮನೆ ಕಟ್ಟಬೇಕು ಅನ್ನುವಂತಹ ಆಸೆ ಇದ್ದೇ ಇರುತ್ತೆ. ಸೊ ಮನೆ ಕಟ್ಟೋದಿಕ್ಕೆ ಅಥವಾ ಅದನ್ನ ಖರೀದಿ ಮಾಡೋದಿಕ್ಕೆ ಹೆಚ್ಚಿನ ನೆರವು ಇನ್ ಮುಂದೆ ಸಿಗತ್ತೆ. ಹಾಗೆ ಯುವಕರಿಗೆ ಏನ್ ಸಿಕ್ತು ಅಂತ ನೋಡ್ತಾ ಹೋದ್ರೆ ಸ್ಕಿಲ್ ಇಂಡಿಯಾ ಮಿಷನ್ ಯೋಜನೆಯಡಿ ಯುವಕರಿಗೆ ತರಬೇತಿಯನ್ನು ಕೊಡಲಾಗುತ್ತೆ. ಯಾಕಂದ್ರೆ ಆ ಒಂದು ಕೌಶಲ್ಯ ಇದ್ದಲ್ಲಿ ಬಹುಶಃ ಅವರು ಮುಂದೆ ಪ್ರಗತಿಯತ್ತ ಸಾಗೋದಕ್ಕೆ ಸಾಧ್ಯ ಆಗುತ್ತೆ. ಆ ಒಂದು ದೃಷ್ಟಿಕೋನದಿಂದ ಈ ಯೋಜನೆ ಬಹಳ ಸಹಕಾರಿ ಅಂತ ಅನಿಸುತ್ತೆ. ಹಾಗಾಗಿ ಸ್ಕಿಲ್ ಇಂಡಿಯಾ ಮಿಷನ್ ಈ ಯೋಜನೆಯಡಿ ಬಹಳಷ್ಟು ದೊಡ್ಡ ನೆರವು, ಪ್ರೋತ್ಸಾಹ ಸಿಗಲಿದೆ ಯುವಕರಿಗೆ. 1.4 ಕೋಟಿ ಯುವಕರಿಗೆ ತರಬೇತಿ ಪಡೆಯೋದಕ್ಕೂ ಕೂಡ ನೆರವನ್ನ ನೀಡುವಂತಹ ಉದ್ದೇಶವನ್ನ ಹೊಂದಲಾಗಿದೆ. 1.4 ಕೋಟಿ ಯುವಕರಿಗೆ ತರಬೇತಿಯನ್ನ ನೀಡೋದಕ್ಕೆ ನೆರವನ್ನ ನೀಡಲಾಗುತ್ತೆ. ಮುಂದಿನ ಅಂಶ ನಿಜ ರೈತರಿಗೆ ಬಹಳ ಉಪಯೋಗ ಆಗುವಂಥದ್ದು ಅನ್ಸುತ್ತೆ. ಎಣ್ಣೆ ಕಾಳುಗಳ ಉತ್ಪಾದನೆಯಲ್ಲಿ ಆತ್ಮನಿರ್ಭರತೆಯ ಗುರಿ, ಎಲ್ಲದರಲ್ಲೂ ಕೂಡ ಆತ್ಮನಿರ್ಭರ ಆಗಿರಬೇಕು ಅನ್ನುವಂತಹ ಒಂದು ಕನಸೇನಿದೆ ಪ್ರಧಾನಿಗಳದ್ದು, ಅದಕ್ಕೆ ಪೂರಕವಾದಂತಹ ಯೋಜನೆ ಇದು. ಎಣ್ಣೆ ಕಾಳುಗಳ ಉತ್ಪಾದನೆಯಲ್ಲಿ ಆತ್ಮನಿರ್ಭರತೆಯ ಗುರಿ ಈಗ ಹೊಂದಿರುವಂಥದ್ದು. ಈ ರೀತಿಯ ಬಹಳಷ್ಟು ಪ್ರಮುಖ ಅಂಶಗಳನ್ನು ನಾವು ಗಮನಿಸಬಹುದು. ಇನ್ನು ಆದಾಯ ತೆರಿಗೆಯ ಯಥಾಸ್ಥಿತಿಯನ್ನ ಕಾಯ್ದುಕೊಳ್ಳಲಾಗಿದೆ. ಈಗಾಗಲೇ ನಾವು ಹೇಳಿದ್ವಿ, 0 to 3 ಲಕ್ಷ ಅಂತಂದ್ರೆ ಯಾವುದೇ ರೀತಿಯಾದಂತಹ ತೆರಿಗೆ ಕಟ್ಟಬೇಕಾಗಿಲ್ಲ. 3 ರಿಂದ 6 ಲಕ್ಷದವರೆಗಿನ ಆದಾಯ ತೆರಿಗೆಯನ್ನು ಕೂಡ 5% ವರೆಗೆ ಅದೇ ರೀತಿಯಾಗಿ ಕಾಯ್ದುಕೊಳ್ಳಲಾಗಿದೆ. 6 ರಿಂದ 9 ಲಕ್ಷ 10% ಆದಾಯ ತೆರಿಗೆಯನ್ನು ಕಟ್ಟಬೇಕಾಗತ್ತೆ. ಸೊ ಆದಾಯ ತೆರಿಗೆ ಯಥಾಸ್ಥಿತಿಯನ್ನು ಈ ಬಾರಿಯೂ ಕೂಡ ಕಾಯ್ದುಕೊಳ್ಳಲಾಗಿದೆ.
ಎಸ್ 9-12 ಲಕ್ಷದವರೆಗೆ 15%, 12-15 ಲಕ್ಷದವರೆಗೆ 20%ನ ಸ್ಲ್ಯಾಬ್ ಇರುತ್ತೆ. ಹಾಗೆ 15ಕ್ಕೂ ಮೇಲ್ಪಟ್ಟು ಲಕ್ಷ ಇದ್ದಂಥಲ್ಲಿ ಸಂದರ್ಭದಲ್ಲಿ 30% ಸ್ಲ್ಯಾಬ್ಗೆ ಒಳಪಡ್ತೀರಿ. ಅಂದರೆ ಯಾವುದೇ ಬದಲಾವಣೆಗಳು ಕಂಡು ಬರ್ತಾ ಇಲ್ಲ. ಕಳೆದ ಬಜೆಟ್ನಲ್ಲಿ ಏನು ಮಂಡನೆ ಆಗಿತ್ತು ಅದೇ ಮುಂದುವರೆದಿರುವಂಥದ್ದು. ಹಳೆ ರೆಜ್ಯೂಮ್ ಹೊಸ ರೆಜ್ಯೂಮ್ನ ಸಂಬಂಧಪಟ್ಟಂತೆ ನಾವು ಗಮನಿಸ್ತಾ ಹೋದಾಗ ಸ್ಲ್ಯಾಬ್ಗಳು ಎಲ್ಲಿ ಯಾವುದೇ ರೀತಿಯಾದಂಥ ವ್ಯತ್ಯಾಸಗಳು ಈ ಬಾರಿ ಕಂಡು ಬರ್ತಾ ಇಲ್ಲ ಅಂತ ಅನಿಸುತ್ತೆ. ಯಥಾಸ್ಥಿತಿಯನ್ನು ಕಾಯ್ದುಕೊಳ್ಳಲಾಗಿರುವಂಥದ್ದು. ಎಸ್, ಆದಾಯ ತೆರಿಗೆ ವಿನಾಯಿತಿಯಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಇದನ್ನೇ ಪ್ರತಿ ಬಜೆಟಲ್ಲೂ ಪ್ರತಿಯೊಬ್ಬರು ಕೂಡ ನಿರೀಕ್ಷೆಯನ್ನು ಪಡ್ತಾರೆ. ಏನಾದರೂ ವಿನಾಯಿತಿ ಸಿಗಬಹುದಾ ಅಂತ, ಅಂಥದ್ದು ಯಾವುದೇ ಲಾಭ ಇಲ್ಲ. ಆದರೆ ಯಥಾಸ್ಥಿತಿ ಕಾಯ್ದುಕೊಳ್ಳಲಾಗಿದೆ. ಈ ಹಿಂದಿನ ತೆರಿಗೆ ವಿನಾಯಿತಿ ಏರಿಕೆ ಬದಲಾವಣೆ ಈ ಒಂದು ದೃಷ್ಟಿಯಲ್ಲಿ ನೋಡ್ತಾ ಹೋಗೋದಾದ್ರೆ ಆದಾಯ ತೆರಿಗೆ ಸ್ಲ್ಯಾಬ್ಗಳಲ್ಲಿ ಯಾವುದೇ ರೀತಿಯ ಬದಲಾವಣೆ ಇಲ್ಲ. ಈ ವರ್ಷ ಮಾಡಲಿಲ್ಲ, ಯಥಾಸ್ಥಿತಿಯನ್ನು ಕಾಯ್ದುಕೊಳ್ಳಲಾಗಿದೆ. 7 ಲಕ್ಷ ಆದಾಯ ಇರುವವರಿಗೆ ತೆರಿಗೆ ವಿನಾಯಿತಿ ಇದೆ. ಅದನ್ನು ಅದೇ ರೀತಿ ಮುಂದುವರಿಸಿಕೊಂಡು ಬರಲಾಗತ್ತೆ. ಎಸ್, ಅಂದರೆ ಈಗ ಹೊಸ ರೆಜ್ಯೂಮ್ಗೆ ಹೋಗ್ತಾ ಇದ್ರೆ ತಾವು ಟ್ಯಾಕ್ಸ್ ಅಂತಂದರೆ 7 ಲಕ್ಷದವರೆಗೆ ತಮ್ಮ ಆದಾಯ ಇದ್ದರೆ ತಾವು ₹1 ಕೂಡ ಅಲ್ಲಿ ತೆರಿಗೆಯನ್ನು ಕಟ್ಟೋದು ಬೇಕಾಗಲ್ಲ. ಅಥವಾ ಹಳೆ ರೆಜ್ಯೂಮ್ಗೆ ಹೋಗ್ತೀರಾ ಅಂತಂದ್ರೂ 5 ಲಕ್ಷ ಪ್ಲಸ್ ನಿಮ್ಮ ಸೇವಿಂಗ್ಸು ಅಥವಾ ಬೇರೆ ಎಲ್ಲವನ್ನು ತೋರ್ಪಡಿಸೋದಕ್ಕೆ ನಿಮ್ಗೆ ಅವಕಾಶ ಇರುತ್ತೆ. ಒಟ್ಟಾರೆಯಾಗಿ 7 ಲಕ್ಷದವರೆಗೆ ತಮಗೆ ಅಲ್ಲಿ ವಿನಾಯಿತಿ ಸಿಕ್ಕೇ ಸಿಗುತ್ತೆ. ಅದು ಈ ವರ್ಷವೂ ಕೂಡ ಮುಂದುವರಿಕೆ ಆಗ್ತಾ ಇದೆ. ಎಸ್, ಇನ್ನು ಕಾರ್ಪೊರೇಟ್ ಟ್ಯಾಕ್ಸ್. ಹೌದು, ಕಾರ್ಪೊರೇಟ್ ಟ್ಯಾಕ್ಸ್ ಅಲ್ಲಿ 30% ನಾವು ನೋಡ್ತಾ ಇದ್ದೀವಿ, ಗಮನಿಸ್ತಾ ಇದ್ದೀವಿ. ಯಾವ ಇಲಾಖೆಗೆ ಎಷ್ಟೆಷ್ಟು ಅಂತ. ರಕ್ಷಣಾ ಇಲಾಖೆಗೆ 6.2 ಲಕ್ಷ ಕೋಟಿ, ರಸ್ತೆ ಸಾರಿಗೆ ಇಲಾಖೆಗೆ 2.78 ಲಕ್ಷ ಕೋಟಿ, ರೈಲ್ವೆ ಇಲಾಖೆಗೆ 2.55 ಲಕ್ಷ ಕೋಟಿ. ಇದು ಪ್ರತಿಯೊಂದು ಇಲಾಖೆನ ಇನ್ ಡೀಟೇಲ್ ಆಗಿ ನಾವು ನೋಡ್ತಾ ಹೋಗ್ತಾ ಇದ್ದೀವಿ. ಎಸ್, ಮುಂದಿನ ಇಲಾಖೆಗಳು ನೋಡ್ತಾ ಹೋದಾಗ ಆಹಾರ ಇಲಾಖೆಗೆ 2.13 ಲಕ್ಷ ಕೋಟಿ, ಹಾಗೇನೆ ಗೃಹ ಸಚಿವಾಲಯಕ್ಕೆ 2.03 ಲಕ್ಷ ಕೋಟಿ, ಹಾಗೆ ಗ್ರಾಮೀಣಾಭಿವೃದ್ಧಿ ಇಲಾಖೆಗೆ 1.77 ಲಕ್ಷ ಕೋಟಿ ಕೊಡುಗೆ ಸಿಗ್ತಾ ಇದೆ ಈ ಬಜೆಟ್ನಿಂದ. ಇದು ಇಲಾಖಾವಾರು ಡೀಟೇಲ್ಸ್ ಅನ್ನ ನಿಮ್ಮೆದುರುಗಿಡ್ತಾ ಇದ್ದೀವಿ. ಈ ಬಜೆಟ್ನಲ್ಲಿ ರಸಗೊಬ್ಬರ ಸಚಿವಾಲಯಕ್ಕೆ ಎಷ್ಟು ಸಿಕ್ಕಿದೆ? ಎಸ್, ರಸಗೊಬ್ಬರ ಸಚಿವಾಲಯಕ್ಕೆ 1.68 ಲಕ್ಷ ಕೋಟಿ, ಸಂವಹನ ಸಚಿವಾಲಯಕ್ಕೆ 1.37 ಲಕ್ಷ ಕೋಟಿ, ಇನ್ನು ಕೃಷಿ ಸಚಿವಾಲಯಕ್ಕೆ 1.27 ಲಕ್ಷ ಕೋಟಿ. ಪ್ರತಿಯೊಂದು ಇಲಾಖೆಯಲ್ಲೂ ಕೂಡ ಎಷ್ಟು ಮೀಸಲಿಡಲಾಗಿದೆ ಅನ್ನುವಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಹಾಗೆ ಮಹಿಳೆಯರಿಗೆ ಬಹಳ ದೊಡ್ಡ ಕೊಡುಗೆ ಈ ಬಾರಿ ಬಜೆಟ್ ಅಲ್ಲಿ ಇರಬಹುದು ಅಂತ ಅನ್ನೋದ್ರ ಬಗ್ಗೆ ಬಹಳ ಆಶಯಗಳಿದ್ವು. ಮಹಿಳೆಯರ ಆರ್ಥಿಕ ಸಬಲೀಕರಣಕ್ಕೆ ಅಂತ ಲಖ್ಪತಿ ದೀದಿ ಈ ಯೋಜನೆ, ಇದು ಬಹಳ ದೊಡ್ಡ ಹೈಲೈಟ್ ಈ ಬಾರಿಯ ಬಜೆಟ್ನ ಪ್ರಮುಖವಾದಂತಹ ಹೈಲೈಟ್ ಆಗಿದ್ರೆ ಮಹಿಳೆಯರಿಗೆ ಏನು ಸಿಕ್ತು ಅಂತ ನಾವು ಗಮನಿಸ್ತಾ ಹೋದ್ರೆ ಅವರ ಆರ್ಥಿಕ ಸಬಲೀಕರಣಕ್ಕಾಗಿ ಒಂದು ಯೋಜನೆ ಇದೆ ಅಂತದ್ದು. ಲಖ್ಪತಿ ದೀದಿ ಯೋಜನೆಯ ಅಡಿ ಮಹಿಳಾ ಉದ್ಯಮಿಗಳಿಗೆ ಸಾಲ ಸಿಗುತ್ತೆ. ಉದ್ಯಮಿಗಳಾಗಬೇಕು ಅನ್ನುವಂಥ ಬಯಸಿಕೆ ಇರುವಂತಹ ಮಹಿಳಾ ಮನೆಗಳಿಗೆ ಇದು ಸಾಲ ಸೌಲಭ್ಯ ಸಿಗ್ತಾ ಇರೋದು. ಸುಮಾರು 1 ಕೋಟಿ ಮಹಿಳೆಯರು ಈಗಾಗಲೇ ಲಕ್ಷಾಧಿಪತಿಗಳಾಗಿದ್ದಾರೆ. ಹಾಗಾಗಿ ಮತ್ತಷ್ಟು ಅವರಿಗೆ ಬಲವನ್ನು ಹೆಚ್ಚಿಸುವಂತಹ ಒಂದು ಪ್ರಯತ್ನ ಆಗ್ತಾ ಇದೆ ಅಂತ. ಎಸ್, ಈ ಬಾರಿ 4 ಜಾತಿ ಅದನ್ನ ಮೆನ್ಷನ್ ಮಾಡಿದ್ದಾರೆ. 4 ಜಾತಿಯವರಿಗೆ ಹೆಚ್ಚಿನ ಪ್ರೋತ್ಸಾಹ. ಜಾತಿ ಅಂತಂದ್ರೆ ನಾವು ಆ ಆಂಗಲ್ ಇಂದ ನೋಡೋ ಅಗತ್ಯ ಇಲ್ಲ. ಮಹಿಳೆಯರು ಬರ್ತಾರೆ, ರೈತರು ಬರ್ತಾರೆ, ಬಡವರು ಬರ್ತಾರೆ. ಸೊ ಈ ರೀತಿಯನ್ನ ದೃಷ್ಟಿಯನ್ನ ಇಟ್ಕೊಂಡು ಅವರಿಗೆ ಬಲ ತುಂಬುವಂತಹ ಕೆಲಸಗಳಾಗ್ತಾ ಇದೆ. ಮಹಿಳೆಯರಿಗೆ ಸಿಕ್ಕಿದ್ದೇನು ಅಂತ ನೋಡ್ತಾ ಇದ್ದೀವಿ. 3 ಕೋಟಿ ಮಹಿಳೆಯರಿಗೆ ಯೋಜನೆಯನ್ನ ವಿಸ್ತರಿಸುವ ಗುರಿಯನ್ನ ಈ ಬಾರಿಯ ಬಜೆಟ್ನಲ್ಲಿ ಹೊಂದಲಾಗಿದೆ. ಸ್ವಸಹಾಯ ಗುಂಪುಗಳಿಂದ 9 ಕೋಟಿ ಮಹಿಳೆಯರಿಗೆ ಅನುಕೂಲ ಆಗುತ್ತೆ ಅಂತಲೂ ಕೂಡ ನಿರ್ಮಲಾ ಸೀತಾರಾಮನ್ ಅವರು ಇವತ್ತಿನ ಬಜೆಟ್ನಲ್ಲಿ ಹೇಳಿದ್ದಾರೆ. ಸೊ ಮಹಿಳೆಯರಿಗೆ ಈ ಬಾರಿ ಖಂಡಿತವಾಗ್ಲೂ ಕೂಡ ಗುಡ್ ನ್ಯೂಸ್. ಆಶಾ ಅಂಗನವಾಡಿ ಕಾರ್ಯಕರ್ತೆಯರಿಗೂ ಕೂಡ ಆಯುಷ್ಮಾನ್ ಯೋಜನೆ. ಎಸ್, ಆರೋಗ್ಯದ ದೃಷ್ಟಿಯಿಂದ ನಾವು ಗಮನಿಸ್ತಾ ಹೋದಾಗ ಆಯುಷ್ಮಾನ್ ಯೋಜನೆ ಏನು ಲಭ್ಯ ಆಗ್ತಾ ಇತ್ತು ಅದೀಗ ಆಶಾ ಕಾರ್ಯಕರ್ತರು ಮತ್ತು ಅಂಗನವಾಡಿ ಕಾರ್ಯಕರ್ತರಿಗೂ ಕೂಡ ವಿಸ್ತರಣೆ ಆಗ್ತಾ ಇದೆ. ಹಾಗಾಗಿ ಅದು ಅವರಿಗೆ ಬಹಳ ದೊಡ್ಡ ಲಾಭದಾಯಕ ಇದೆ. ಮತ್ತೊಂದು ಪ್ರಮುಖವಾದಂತಹ ವಿಚಾರ ವೀಣಾ, ಹೆಣ್ಣು ಮಕ್ಕಳಿಗೆ ಸರ್ವೈಕಲ್ ಕ್ಯಾನ್ಸರ್ ತಡೆಯೋದಕ್ಕೆ ವ್ಯಾಕ್ಸಿನೇಷನ್, ಈಗ ಕ್ಯಾನ್ಸರ್ನ ತಡೆಯೋದಕ್ಕೂ ಕೂಡ ವ್ಯಾಕ್ಸಿನೇಷನ್ಗಳೇನು ಲಭ್ಯ ಆಗಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಅದರಲ್ಲಿ ಪ್ರಮುಖವಾಗಿ ಸರ್ವೈಕಲ್ ಕ್ಯಾನ್ಸರ್ಗೆ ಅದರನ್ನ ತಡೆಯೋದಕ್ಕಾಗಿ ಈಗ ಹೆಣ್ಣು ಮಕ್ಕಳಿಗೆ 9 ವರ್ಷ ಮೇಲ್ಪಟ್ಟಂತಹ ಹೆಣ್ಣು ಮಕ್ಕಳಿಗೆ ಇದು ಲಭ್ಯ ಆಗುತ್ತೆ. ಹಾಗಾಗಿ ಮಹಿಳೆಯರಿಗೆ ಇದು ಬಹಳ ದೊಡ್ಡ ಲಾಭ ಅಂತ ಅನಿಸುತ್ತೆ. ಎಸ್, ಆರೋಗ್ಯದ ದೃಷ್ಟಿಯಿಂದಲೂ ಕೂಡ ಬಹಳಷ್ಟು ಲಾಭಗಳು ಇದೆ. ಇನ್ನು ರೈತರಿಗೆ ಈ ಬಾರಿಯ ಇವತ್ತಿನ ಬಜೆಟ್ನಲ್ಲಿ ಸಿಕ್ಕಿದ್ದೇನು ಅಂತ ನೋಡ್ತಾ ಹೋಗೋದಾದ್ರೆ 4 ಕೋಟಿ ರೈತರಿಗೆ PM ಫಸಲ್ ಬಿಮಾ ಯೋಜನೆಯ ಲಾಭ ಸಿಗುತ್ತೆ ಅಂತ ಹೇಳಲಾಗ್ತಾ ಇದೆ. ಒಂದಲ್ಲ ಎರಡಲ್ಲ 4 ಕೋಟಿ ರೈತರಿಗೆ PM ಫಸಲ್ ಬಿಮಾ ಯೋಜನೆಯಡಿ ಲಾಭ ಆಗುತ್ತೆ ಅನ್ನುವಂಥದ್ದು. ಇನ್ನು ಆಹಾರ ಧಾನ್ಯ ಸಂಸ್ಕರಣೆ ವಿಚಾರಕ್ಕೆ ಬರೋದಾದ್ರೆ ಅದರ ಶೇಖರಣೆಗೆ ಅಂತ ಖಾಸಗಿ ಹೂಡಿಕೆಗೆ ಅವಕಾಶವನ್ನು ಕೊಡಲಾಗ್ತಾ ಇರೋದು. ಇದು ಮೈನ್ಯೂಟ್ ಡೀಟೇಲ್ಸ್ಗಳು ಇರುವಂಥದ್ದು. ಅಂದರೆ ಮೇಲ್ನೋಟಕ್ಕೆ ನಮಗೆ ನೋಡ್ತಾ ಹೋದಾಗ ಇದೇನು ಲಾಭ ಅಂತ ಅನಿಸುತ್ತೆ. ಬಹುಶಃ ಆ ಕ್ಷೇತ್ರವಾರು ಇರೋರು ಗಮನಿಸಿದ್ರೆ ಇದು ಎಂಥ ಕೊಡುಗೆ ಅನ್ನೋದು ಗೊತ್ತಾಗುತ್ತೆ. ನ್ಯಾನೋ ಯೂರಿಯಾ ಬಳಿಕ ನ್ಯಾನೋ DAP ಉತ್ಪಾದನೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ರೈತರಿಗೆ ಈ ಬಾರಿಯ ಬಜೆಟ್ನಲ್ಲಿ ಲಾಭದಾಯಕ ಆಗ್ತಾ ಇರುವಂಥದ್ದು. ಜೊತೆಗೆ ಮತ್ತೊಂದು ಆತ್ಮನಿರ್ಭರ್ ಆಯಿಲ್ ಸೀಡ್ ಅಭಿಯಾನ
ಇದು ಜಾರಿಗೊಳಿಸಲಾಗ್ತಾ ಇದೆ. ಯಾಕಂದ್ರೆ ಈ ಪ್ರಮುಖವಾಗಿ ಬೀಜ ಕಾಳುಗಳ ವಿಚಾರಕ್ಕೆ ಸಂಬಂಧಪಟ್ಟಾಗ ತಾವೇ ಅಂದ್ರೆ ಆತ್ಮನಿರ್ಭರವಾಗಿ ಅದರ ಯೋಜನೆಯ ಲಾಭವನ್ನ ಪಡೆಯೋದಕ್ಕೆ ಸಾಧ್ಯ ಆದ್ರೆ ರೈತರು ಬಹಳ ಕೇಳ್ತಾ ಇದ್ರು, ಅದು ಕೂಡ ಸಾಧ್ಯ ಆಗುತ್ತೆ. ಎಸ್, ಇದ್ರ ಜೊತೆಗೆ 5 ಗಂಟೆಯ ನಂತರ ಈ ಬಜೆಟ್ನ ಕುರಿತಾಗಿ ಇನ್ ಡೀಟೇಲ್ ಆದಂತಹ ಮಾಹಿತಿಯನ್ನ ನಿಮಗೆ ನೀಡ್ತಾ ಹೋಗ್ತೀವಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.